UPSCನವರು ಸಿವಿಲ್ ಸರ್ವಿಸ್ ಎಕ್ಸಾಮ್ 2026ರ ನೋಟಿಫಿಕೇಷನನ್ನು ರಿಲೀಸ್ ಮಾಡಿದ್ದಾರೆ. ಇದರ ಅರ್ಥ ಅಂದರೆ ನಿಮಗೆ IAS, IPS, IFS ಸೇರಿದಂತೆ ಒಟ್ಟು 23 ರೀತಿಯ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಧಿಕಾರಿಗಳಾಗೋದಕ್ಕೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ಅಲ್ಲಿ 933 ಪೋಸ್ಟ್ ಅಥವಾ ವೇಕೆನ್ಸಿಗಳಿದೆ. ಬನ್ನಿ ಇನ್ನು ಕೆಲವೇ ನಿಮಿಷದಲ್ಲಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ಇದಕ್ಕೆ ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಕ್ಕೆ 24 ಫೆಬ್ರವರಿ 2026 ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆ ಕೆಲವೇ ದಿನಗಳಿರುತ್ತೆ. ಇಲ್ಲಿ ನಿಮಗೆ ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಅಂತ ಇರುತ್ತೆ. ನೀವು ಯಾವುದೇ ಸೆಂಟರ್ಸ್ನ ನೀವು ಆಯ್ಕೆ ಮಾಡೋದಾದರೆ ನಿಮಗೆ ಬಹಳ ಬೇಗ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಇಲ್ಲದಿದ್ದರೆ ಆ ಸೆಂಟರ್ ಅಲ್ಲಿರುವಂತಹ ಸೀಟ್ ಅಲೋಕೇಶನ್ ತುಂಬೋದ್ರೆ ನಂತರ ಬೇರೆ ಸೆಂಟರ್ಗೆ ಹೋಗಿ ನೀವು ಬರೀಬೇಕಾಗಿರುತ್ತೆ. ಈ ಮಾಹಿತಿಯನ್ನು ನಿಮಗೆ ತರ್ತಿರೋದು ಐ ಎಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ. ಪ್ರಿಲಿಮ್ಸ್ ಎಕ್ಸಾಮ್ಸ್ ಯಾವಾಗ ನಡೆಯುತ್ತೆ ಅಂದರೆ 24 ಮೇ 2026 ನಡೆಯುತ್ತೆ. ಅಂದರೆ ನಿಮಗೆ ಅರ್ಜಿ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದಾಗಿ 3 ತಿಂಗಳಲ್ಲೇ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ ನಡೆಯುತ್ತೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಎಲಿಜಿಬಿಲಿಟಿಗೆ ಬಂದರೆ ಯಾರು ಅರ್ಹರು ಅಂದರೆ 21 ವರ್ಷ ಆಗಿರಲೇಬೇಕಾಗತ್ತೆ. ಹಾಗೂ ಗ್ರ್ಯಾಜುಯೇಷನ್, ಯಾವುದೇ ಗ್ರ್ಯಾಜುಯೇಷನ್ ಆಗಿರಲಿ, ಅಲ್ಲೇ ನೀವು ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗಿರಬೇಕು, ಜಸ್ಟ್ ಪಾಸ್ ಆಗಿರಬೇಕು ಅಂತ ಅವ್ರು ಏನು ಹೇಳ್ತಿಲ್ಲ. ಗ್ರ್ಯಾಜುಯೇಷನ್ ಆಗಿದ್ದರೆ ಸಾಕು ಅಂತಿದ್ದಾರೆ. ಇಲ್ಲಿ ನೀವು ನೋಡಬೇಕಾಗಿರುವಂಥದ್ದು ಯಾರ್ಯಾರು ಫೈನಲ್ ಇಯರಲ್ಲಿ ಇದ್ದೀರಾ, ನಿಮಗೆ ಒಂದು ರೀತಿಯ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ನೋಟಿಫಿಕೇಷನಲ್ಲಿ ಅದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಇದೆ. ಎಷ್ಟು ಅಟೆಂಪ್ಟ್ಸ್ಗಳು ಮಾಡ್ಬೋದು ನೀವು ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅಂತಂದರೆ SC STನವ್ರಿಗೆ ಅನ್ಲಿಮಿಟೆಡ್ ಅಂದರೆ ಅಪ್ಪರ್ ಏಜ್ ಇರುತ್ತಲ್ಲ, ಅಪ್ಪರ್ ಏಜ್ಗೆ ಏನು ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ ಅಲ್ಲಿಯವರೆಗೂ SC STನವ್ರು ಈಗ ಅವ್ರದ್ದು 21, 22 ಅಂತಂದರೆ ಅಲ್ಲಿಂದ ಪ್ರತಿ ವರ್ಷ UPSC ಈ ಪರೀಕ್ಷೆಗೆ ಅಪಿಯರ್ ಆಗ್ತಾನೆ ಹೋಗ್ಬೋದು. ಅಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ OBC ಅಥವಾ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಿಲಿಟಿಗೆ ಬಂದಾಗ ಅವರಿಗೆ 9 ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅಂದರೆ 21, 22ರಲ್ಲಿ ಶುರು ಮಾಡಿದ್ರೆ 30, 31ರವರೆಗೂ ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ತಿರ್ಬೋದು. ಅದು ಅವರ ಒಂದು ಅವಕಾಶ. ಹಾಗೆ ಉಳಿದಂತೆ ಜನರಲ್ ಕ್ಯಾಂಡಿಡೇಟ್ಸ್ಗೆ ಬಂದಾಗ 6 ಅವಕಾಶಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಹಳ ನೀವು ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್ URN ಅಂತ ಹೇಳಿ ಅದನ್ನು ನೀವು ಪಡ್ಕೊಳ್ಳೇಬೇಕಾಗಿರುತ್ತೆ. ಅಂದರೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಮುಂಚಿತವಾಗಿ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರಲ್ಲೇ ನೀವು ಅದನ್ನು ಪಡ್ಕೊಂಡು ನೀವು ಅದನ್ನು ಮಾಡಬೇಕಾಗಿರುತ್ತೆ. ಅದನ್ನು ನೋಟಿಫಿಕೇಷನಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಫಸ್ಟ್ ಇದನ್ನು ತಗೊಂಡ್ರೆ ಇದು ಒಂದು ರೀತಿಯಾಗಿ ಲೈಫ್ ಲಾಂಗ್ ಇರುವಂತಹ ನಂಬರ್ ಆಗಿರುತ್ತೆ. ಅಂದರೆ ನೀವು ಪ್ರತಿ ಸರಿಯೂ UPSCನಲ್ಲಿ ಕರೆಯುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನೀವು ಅಪಿಯರ್ ಆಗೋದಕ್ಕೆ ಇದೊಂದು ಒಂದು ಯೂನಿವರ್ಸಲ್ ರಿಜಿಸ್ಟರ್ ನಂಬರ್ನ ನೀವು ಅಪ್ಲೈ ಮಾಡ್ಕೊಳ್ತಾ ಇದ್ದರೆ ನಿಮಗೆ ಅದು ಪ್ರತಿ ಸರಿಯೂ ನೀವು ಕೆಲವೊಂದು ಮೂಲ ದಾಖಲೆಗಳನ್ನು ಪ್ರತಿ ಸರಿಯೂ ಕೊಡುವ ಅಗತ್ಯ ಇರೋದಿಲ್ಲ. ನಂಬರ್ ಕೊಟ್ಟು ನೀವು ಅಪ್ಲೈ ಮಾಡುವಂತಹ ಅವಕಾಶವನ್ನು ಕಲ್ಪಿಸಿದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಫಸ್ಟ್ ಅಪ್ಲೈ ಮಾಡೋದು ಹೇಗೆ ಅಂತಂದರೆ ನೀವು UPSC.online.nic.in ಹೋಗಬೇಕಾಗತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ಸ್ ಏನಿರುತ್ತೆ ಅದರಲ್ಲಿ ರಾಂಗ್ ಆನ್ಸರ್ಸ್ ಬರೋದಾಗ ನಿಮಗೆ ಪೆನಾಲ್ಟಿ ಇದ್ದೇ ಇರುತ್ತೆ. ಅಂದರೆ ಕೆಲವೊಂದು ಅಂಕಗಳನ್ನು ಅವರು ಕಳಿತೀವಿ ಅಂತ ಹೇಳಿದ್ದಾರೆ. ಸಾಧಾರಣವಾಗಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಪ್ರಿಲಿಮ್ಸಲ್ಲಿರುತ್ತೆ. ಹಾಗಾಗಿ ಜಾಗರೂಕತೆಯಿಂದ ನೀವು ತಯಾರಿ ನಡೆಸಬೇಕಾಗಿರುತ್ತೆ. ಹೆಲ್ಪ್ ಡೆಸ್ಕ್ ಕೊಟ್ಟಿದ್ದಾರೆ, ಇದು ಫೋನ್ ನಂಬರು ಕೊಟ್ಟಿದ್ದಾರೆ, ಹಾಗೂ ನಿಮಗೆ ಇಮೇಲ್ IDಯನ್ನು ಕೊಟ್ಟಿದ್ದಾರೆ. ನಿಮಗೆ ಅರ್ಜಿ ಸಲ್ಲಿಸೋದ್ರಲ್ಲಿ ಅಥವಾ ಬೇರೆ ಯಾವುದಾದ್ರೂ ವಿಚಾರಗಳಲ್ಲಿ ನಿಮಗೆ ಮಾಹಿತಿ ಬೇಕು ಅಂದರೆ ಇಲ್ಲಿಗೆ ಕರೆ ಮಾಡ್ಬೋದಾಗಿರುತ್ತೆ. ಒಟ್ಟು ನೀವು ತಿಳ್ಕೊಳ್ಬೇಕಾಗಿರೋದು UPSCಯ ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ ಕೇವಲ IAS, IPS, IRS ಅಲ್ಲ, ಒಟ್ಟು 23 ರೀತಿಯ ಡಿಫ್ರೆಂಟ್ ಸರ್ವೀಸಸ್ ಪೋಸ್ಟ್ಗಳಿರುತ್ತೆ. ಅಷ್ಟಕ್ಕೂ ಇವರು ಅರ್ಜಿಗಳನ್ನು ಒಂದೇ ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ. ಅರ್ಜಿಗಳನ್ನು ಕರೆದಿರೋವಂಥದ್ದು. ಪರೀಕ್ಷೆ ಎಲ್ಲಿ ನಡೆಯುತ್ತೆ ಅಂದರೆ ಇಡೀ ಭಾರತದಲ್ಲಿ ನಡೆಯುತ್ತೆ. ಕರ್ನಾಟಕದ ಮಟ್ಟಿಗೆ ಬೆಂಗಳೂರು, ಮೈಸೂರು ಮತ್ತು ಧಾರವಾಡ ಈ 3 ಕಡೆ ಕರ್ನಾಟಕದಲ್ಲಿ ಪರೀಕ್ಷೆ ಹಮ್ಮಿಕೊಂಡಿದ್ದಾರೆ. ಇದು ಪ್ರಿಲಿಮ್ಸ್ ಎಕ್ಸಾಮ್. ಮೇನ್ಸಿಗೆ ಬಂದಾಗ ಕೇವಲ ಬೆಂಗಳೂರಲ್ಲಿ ಮಾತ್ರ ಇರುತ್ತೆ. ವೆಬ್ಸೈಟ್ ಮತ್ತು ನೋಟಿಫಿಕೇಷನ್ ಲಿಂಕ್ಗೆ ಬಂದಾಗ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಅಲ್ಲಿ ನಾನು ಎಲ್ಲವನ್ನೂ ಕೊಟ್ಟಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ನಿಮಗೆ ಗೊತ್ತಿದೆ ಅಲ್ವಾ. ಈ ಲಿಂಕನ್ನು ಈ ವಿಡಿಯೋವನ್ನು ಲಿಂಕ್ ಮುಖೇನವೇ ನೋಡಿದಾಗ ಮಾತ್ರ ವಿಡಿಯೋ ಕೆಳಗಡೆ ನಿಮಗೆ ಮೋರ್ ಅನ್ನೋ ಪದ ಇರದೆ ಆ ಮೋರ್ ಅನ್ನೋ ಪದನ ಕ್ಲಿಕ್ ಮಾಡಿದಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಲಿಂಕ್ಗಳನ್ನು ನಾನು ಕೊಟ್ಟಿದ್ದೇನೆ.
ನಿಮ್ಮಲ್ಲಿ ಕೇಳೋದಿಷ್ಟೇ, ನೋಟಿಫಿಕೇಷನ್ ಲಿಂಕ್ ಏನಿದೆ ಅದನ್ನು ಓಪನ್ ಮಾಡಿ ಕನಿಷ್ಠ 2 ಬಾರಿ ನೋಟಿಫಿಕೇಷನ್ನ ಓದಲೇಬೇಕಾಗಿರುತ್ತೆ. ಯಾತಕ್ಕೆ ಅಂದರೆ ಪ್ರಿಲಿಮ್ಸಲ್ಲಿ ಎಷ್ಟು ಹಂತ, ಎಷ್ಟು ಪೇಪರ್ಸ್ಗಳಿರುತ್ತೆ, ಅದು ಎಷ್ಟು ಅಂಕಗಳಿರುತ್ತೆ ಮತ್ತು ಡ್ಯುರೇಷನ್ ಟೈಮಿಂಗ್ಸ್ ಎಷ್ಟು ಕೊಟ್ಟಿರ್ತಾರೆ ಅನ್ನೋದರಿಂದ ಹಿಡಿದು ಮೇನ್ಸ್ಗೆ ಹೋದಾಗ ಅಲ್ಲಿ ಕಂಪಲ್ಸರಿ ಪೇಪರ್ಸ್ ಏನು ಮತ್ತು ನೀವು ಸಬ್ಜೆಕ್ಟ್ಸ್ಗಳು ಯಾವುದಾದ್ರು ಆಪ್ಷನಲ್ಲಿ ಚೂಸ್ ಮಾಡ್ಬೋದು ಅವುಗಳ ಬಗ್ಗೆ, ಪ್ರತಿ ಪೇಪರಿನ ಟೈಮಿಂಗ್ಸ್ ಏನಿರುತ್ತೆ, ಅಂಕಗಳೇನಿರುತ್ತೆ ಎಲ್ಲದರ ಬಗ್ಗೆ ಮಾಹಿತಿ ಇರುತ್ತೆ. ಹಾಗೂ ನಿಮ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ ರೀತಿಯಾಗಿ ನೀವು ಅರ್ಜಿ ಸಲ್ಲಿಸಬೇಕು ಅದ್ರ ಬಗ್ಗೆ ಇರುತ್ತೆ. ಸಬ್ಜೆಕ್ಟ್ಸ್ಗಳ ಬಗ್ಗೆ ಆಗಲೇ ಹೇಳಿದೆ, ಆಪ್ಷನಲ್ ಸಬ್ಜೆಕ್ಟ್ಸ್ಗಳ ಬಗ್ಗೆ ಫುಲ್ ಡೀಟೇಲ್ಸ್ ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಇರುತ್ತೆ. ಹಾಗೂ ಬಹಳ ಮುಖ್ಯವಾಗಿ ಅಪ್ಲಿಕೇಶನ್ ಫೀಸ್ SC ST ಇಂಥವ್ರೆ, ವಿಮೆನ್ಸ್ಗೆ, ಗರ್ಲ್ಸ್ಗಳಿಗೆಲ್ಲ ಎಕ್ಸಮ್ಷನ್ಸ್ಗಳಿರುತ್ತೆ. ಹಾಗೂ ಉಳಿದವರಿಗೆ ಮಾತ್ರ ಕೇವಲ 100 ರೂಪಾಯಿ ಥರ ಇರುತ್ತೆ. ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಂಡೇ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ. ಇಂತಹ ಉತ್ತಮವಾದಂಥ ಉದ್ಯೋಗ ಮಾಹಿತಿಯನ್ನು ನಿಮಗೆ ತರ್ತಾ ಇರೋದು ಐ ಎಮ್ ಫಾರ್ ಕೆರಿಯರ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲ ಇದ್ರೆ ಕೂಡಲೇ ಮಾಡ್ಕೊಳ್ಳಿ. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಲೈಕ್ ಬಟನ್ ಕೊಡೋದನ್ನು ಮರಿಲೇಬೇಡಿ.